ವಿನಯ, ನಮ್ಮೂರಲ್ಲ ಅಂಡರ್ವೇರ್ ಹಾಕೊಂಡು ಚಳಿಗಾಲದಲ್ಲಿ ಓಡಾಡ್ತಿದ್ದೆ. ಇಲ್ಲಿ ಬಂದು ಬೆಸಿಟ್ ಹಾಕೊಂಡ್ರೆ ಬೆಚ್ಚಗಾಯ್ತಾ ಇಲ್ಲ. ಎಂತ ಊರು ಇದು, ಮಳೆ ಬೀಳ್ತದೆ ಅಂದ್ರೆ ಮಂಜು ಬೀಳ್ತಾ ಇದೆ. ಅಯ್ಯೋ ಕರ್ಮವೇ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾನು ಎಲ್ಲಿದ್ದೀನಿ ಗೊತ್ತಾ? ವೆಲ್ಕಮ್ ಟು ಕಿರ್ಗಿಸ್ತಾನ್. ನಾನ್ ಬಂದಿದ್ದೀನಿ ಇವತ್ತು ಕಿರ್ಗಿಸ್ತಾನ್ಗೆ. ಬನ್ನಿ ನೋಡೋಣ ಇಲ್ಲಿ ಊರು, ಇಲ್ಲಿನ ಜಾಗ, ಇಲ್ಲಿನ ವೆದರು ಯಾವ ತರ ಇದೆ ಅಂತ ನಾವೆಲ್ಲರೂ ನೋಡಕ್ ಹೋಗೋಣ. ಬನ್ನಿ. ಏರ್ಪೋರ್ಟ್ ಇಂದ ಆಚೆ ಬಂದು ಕ್ಯಾಬ್ ಹಿಡ್ಕೊಂಡು ಇಲ್ಲಿಂದ ಹೋಗ್ತಾ ಇದೀವಿ. ಹೋಗ್ತಾ ನೋಡ್ತಾ ಇದ್ದೀನಿ. ಎಲ್ಲಿಂದ ಬಂದು ಎಲ್ಲಿಗೆ ಸಿಗಾಕೊಂಡು ಒಂದು ರೇಂಜಿಗೆ ಪೂರ್ತಿ ಚಳಿ. ಯಾವ ರೇಂಜಿಗೆ ಅಂದ್ರೆ ಇಲ್ಲಿ -10 ಡಿಗ್ರಿ ಇದೆ. ಮಾತ್ರ ಜಾಗ ಮಾತ್ರ ಚೆನ್ನಾಗಿದೆ. ಇವ್ರನ್ನಿದಾರಲ್ಲ, ಇವನ ಹೆಸರು ಪುನೀತ್ ಅಂದ್ಬಿಟ್ಟು, ಇವ್ನು ನಮ್ಮ ಜೊತೆ ಬಂದಿದ್ದಾನೆ. ಕ್ಯಾಬಲ್ಲಿ ಹೋಗ್ತಾ ಇದೀವಿ. ಯಾವ ರೇಂಜಿಗೆ ಚಳಿ ಅಂದ್ರೆ ಇಡೀ ರೋಡು ಕೂಡ ಪೂರ ಮಂಜಲ್ಲೇ ಮುಳುಗೋಗ್ಬಿಟ್ಟಿದೆ. ಆ ಮರದ ಮೇಲ್ಗಡೆ ನೋಡಿದ್ರು ಮಂಜು, ಎಲ್ಲಿ ನೋಡಿದ್ರು ಮಂಜು ಅನ್ನೋ ಹಾಗೆ ಬರೀ ಐಸ್ ಕೆಡೆ. ಎಲ್ಲಾರು ಹೋಗಿ ಎಲ್ಲಾರು ಬನ್ನಿ. ನಮ್ಮೂರಲ್ಲೆಲ್ಲ ಮರಳು ಮಾತ್ರ ನೋಡಿದ್ದು, ನಾವಿಲ್ಲಿ ಐಸ್ ಕೆಡೆನೆ ಮರಳಾಗಿ ನೋಡ್ತಾ ಇದೀವಿ. ಇದು ಒಂಥರ ಚೆನ್ನಾಗಿದೆ. ಬಟ್ ಆದ್ರೆ ಚಳಿ ಮಾತ್ರ ತುಂಬಾ ಜಾಸ್ತಿ ಇದೆ. ನಾನ್ ಬಂದಾಗ -5 ಡಿಗ್ರಿ ಇತ್ತು. ತುಂಬಾ ಹೆವಿ ಚಳಿ ಇದೆ ಇಲ್ಲೆಲ್ಲ. ನಾನು ಇಲ್ಲಿ ಮಾತ್ರ ಐಸ್ ಕಡ್ಡಿ ಎಲ್ಲ ನೋಡಿದ್ದು. ನಾನು ಬರ್ತಾ ಫ್ಲೈಟ್ ಅಲ್ಲಿ ನೋಡಿದೆ. ಒಂದು ವ್ಯೂನ ಹಾಕ್ತೀನಿ ನೋಡಿ. ನಾನು ಈ ಫ್ಲೈಟ್ ಅಲ್ಲಿ ಇದು ತೆಗ್ದಿರೋದು ಇದು ಸ್ಟೋನ್ ತರ ಬೆಟ್ಟಗಳನ್ನ ದಾಟ್ಕೊಂಡ್ ಬರ್ತಾ ಬರೀ ಎಲ್ಲಾರು ನೋಡ್ರಿ ಆ ಬೆಟ್ಟದ ಮೇಲೆಲ್ಲ ಮಂಜು ನೋಡಿ. ಇದು ಪೂರ್ತಿ ನಾನು ಫ್ಲೈಟ್ ಅಲ್ಲಿ ಬರ್ತಾ ತೆಗ್ದಿತ್ತು. ತುಂಬಾ ಚೆನ್ನಾಗಿತ್ತು. ಬರ್ಬೇಕಾದ್ರೆ ಅದೊಂಥರ ಹೇಳ್ಕೊಳಕ್ ಆಗ್ದಿರೋಂತ ತುಂಬಾ ಒಂದು ಗುಡ್ ಏನಂತೀವಲ್ಲ, ಗುಡ್ ಎಕ್ಸ್ಪೀರಿಯನ್ಸ್. ಈಗ ಹೋಗ್ತಾ ಇದೀವಿ ನಮ್ಮ ರೂಮ್ಗೆ. ಇಲ್ಲಿಂದ ನಾವು ಬಂದು ಬಿಷ್ಕ್ಯಾಕ್ ಸಿಟಿಗೆ ಹೋಗ್ತಾ ಇದೀವಿ. ಆ ಬಿಷ್ಕ್ಯಾಕ್ ಸಿಟಿಗೆ ಹೋಗೋದಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಏರ್ಪೋರ್ಟ್ ಇಲ್ಲಿಗೆ ಐ ಥಿಂಕ್ 30 to 35 ಕಿಲೋಮೀಟರ್ ಅಂತ ಹೇಳಿದ್ರು. ಟ್ರಾವೆಲಿಂಗ್ ಮಾಡ್ತಾ ಇದೀವಿ. ನಾನು ಉಳ್ಕೊಳ್ಬೇಕಾಗಿರೋ ಹೋಟ್ಲು ಹೋಗ್ತಾ ಇದೀವಿ ಈಗ. ಬನ್ನಿ ನೋಡೋಣ ಮುಂದೆ ಯಾವ ತರ ಇದೆ, ಏನೇನಿದೆ. ಅಂತೂ ಇಂತೂ ನಮ್ಮ ಹೋಟ್ಲು ಬಂತು. ಇದೇ ನೋಡಿ ನಾವು ಉಳ್ಕೊಳ್ತಾ ಇರೋ ಹೋಟೆಲ್ ಬಂದು. ಇಂಟೀರಿಯರ್ ಮಾತ್ರ ಸಾಕಾಗಿದೆ. ಎಲ್ಲ ನಾವು ಬಂದು ರೂಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ರೂಮ್ ಎಲ್ಲ ಅಲಾಕೇಟ್ ಮಾಡ್ತಾ ಇದ್ದಾರೆ. ಈಗ ಇನ್ನೇನು ರೂಮ್ ಅಲಾಕೇಟ್ ಆಗುತ್ತೆ. ಈಗ ನಾವು ರೂಮ್ಗೆ ಹೋಗ್ಬೇಕು. ಫಸ್ಟ್ ಅದಕ್ಕಿಂತ ಮೊದಲು ಹೊಟ್ಟೆ ಹಸಿತಾ ಇದೆ ಸ್ವಾಮಿ. ಫಸ್ಟ್ ಊಟ ಮಾಡ್ಬೇಕು. ಏನ್ ತಿಂದ್ವೋ ಏನೋ ಗೊತ್ತಿಲ್ಲ. ಮಾತ್ರ ಪೂರ್ತಿ ಚಳಿಗೆ ಹಸಿವು ಅಂದ್ರೆ ಹಸಿವು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಇಲ್ಲಿ ಈ ತರ ಇರುತ್ತೆ ಅರ್ಲಿ ಮಾರ್ನಿಂಗು. ನಾನ್ ಬನೀನ್ ಹಾಕೊಂಡು ಓಡಾಡ್ತಿದ್ರೆ ಇಲ್ಲಿ ಜನಗಳೆಲ್ಲ ನನ್ನೇ ನೋಡ್ತಾ ಇದ್ರು. ಯಾವ ತರ ಅಂದ್ರೆ ಕಣ್ಣು ಬೈ ಬಿಟ್ಕೊಂಡು ನೋಡ್ತಾ ಇದ್ರು. ಯಾಕೆ ಈ ತರ ಬನೀನ್ ಹಾಕೊಂಡು ಇಷ್ಟು ಕೋಲ್ಡ್ ಆಗಿರೋ ವೆದರ್ ಅಲ್ಲಿ -6 ಡಿಗ್ರಿನಲ್ಲಿ ಈ ತರ ಓಡಾಡ್ತಾನಲ್ಲ ಇವನು, ಯಾರಪ್ಪ ಇವನು ಅಂತ ನೋಡ್ತಾ ಇದ್ರು. ವಿನಯ, ನಮ್ಮೂರಲ್ಲ ಅಂಡರ್ವೇರ್ ಹಾಕೊಂಡು ಚಳಿಗಾಲದಲ್ಲಿ ಓಡಾಡ್ತಿದ್ದೆ. ಇಲ್ಲಿ ಬಂದು ಬೆಸಿಟ್ ಹಾಕೊಂಡ್ರೆ ಬೆಚ್ಚಗಾಯ್ತಾ ಇಲ್ಲ. ಎಂತ ಊರು ಇದು, ಮಳೆ ಬೀಳ್ತದೆ ಅಂದ್ರೆ ಮಂಜು ಬೀಳ್ತಾ ಇದೆ. ಅಯ್ಯೋ ಕರ್ಮವೇ. ನೋಡಿ ಇವ್ರು ಇದಾರಲ್ಲ, ಇವ್ರ ಹೆಸರು ವಿನಯ್ ಅಂದ್ಬಿಟ್ಟು. ಇವರು ನಮ್ಮ ಫ್ರೆಂಡೇನೆ, ನಮ್ ಜೊತೆನೆ ಬಂದಿದ್ದಾರೆ. ಇವ್ರು ಚಳಿ ಅಂದ್ರೇನೆ ಆಗೋದಿಲ್ಲ. ನೋಡಿ ಇವ್ರ ಹೆಸರು ಗುರು ಅಂದ್ಬಿಟ್ಟು. ಇವರೊಬ್ರು ಟ್ರಾವೆಲ್ ಏಜೆಂಟ್. ನೋಡಿ ಇವರು ಅಷ್ಟೇನೆ ನಮ್ ಜೊತೆ ಬಂದಿದ್ದಾರೆ. ಈ ಬಯ್ಯ ಅಂತೂ ಮಂಜು ಸಿಕ್ತಾಗಿದ್ದ ಬಿಡ್ತಾನೆ ಇಲ್ಲ. ಎಲ್ಲೋಗ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ? ಈ ಕೋಲ್ಡ್ ತಡಿಯಕ್ಕಾಗ್ದಲೆ ಸ್ವಾಮಿ ಹೋಗಿ ಜರ್ಕಿನ್ನು, ಗ್ಲೌಸು, ಟೋಪಿ ಎಲ್ಲ ಹಾಕೊಂಡು ಓಡಾಡ್ಬೇಕು ಅಂತ ಹೇಳಿದ್ರು ಇಲ್ಲಿರೋರೆಲ್ಲ. ತಿರ್ಗಿ ಆಮೇಲೆ ನಾವೇನ್ ಮಾಡ್ದೋ, ಇಲ್ಲೊಂದು ಬಿಷ್ಕ್ಯಾಕ್ ಅಲ್ಲಿ ಲೋಕಲ್ ಮಾರ್ಕೆಟ್ ಇದೆ. ಆ ಲೋಕಲ್ ಮಾರ್ಕೆಟ್ ಹೋಗಿ ಎಲ್ಲ ತರಬೇಕು ಅಂತ ಹೋಗ್ತಾ ಇದೀವಿ ನಾನು, ನನ್ನ ಫ್ರೆಂಡು. ಮಾತ್ರ ಈ ಜಾಗದಲ್ಲಿ ಏನು ವಿಶೇಷತೆಗಳು ಏನಂದ್ರೆ, ಇಲ್ಲಿ ಜನಗಳು ಬಂದು ಮುಸ್ಲಿಮ್ಸು, ಇದು ಪೂರ್ತಿ ಮುಸ್ಲಿಂ ಕಂಟ್ರಿ ಬಂದು ಇದು. ಇಲ್ಲಿ 44 ಅನ್ನೋ ನಂಬರ್ಗೆ ತುಂಬಾ ಮಾನ್ಯತೆ ಇದೆ. ಯಾಕೆ ಅಂತಂದ್ರೆ ಇಲ್ಲಿ 44 ರೀತಿಯ ಟ್ರೈಬಲ್ಸ್ ಇದ್ರು ಅಂತ, ಕಾಡು ಜನಾಂಗ ಇದ್ರು ಅಂದ್ಬಿಟ್ಟು
ಇಲ್ಲಿನ ಫ್ಲಾಗ್ ಮೇಲ್ಗಡೆನೂ ಅಷ್ಟೇ ಸೂರ್ಯನ ಕಿರಣಗಳಿದೆಯಲ್ಲ ಅದನ್ನ ಲೆಕ್ಕ ಹಾಕಿದ್ರೆ 44 ಇದೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂದ್ರೆ ಇವರು ನಾವೆಲ್ಲ ಹೇಗೆ ಹಸುವಿನ ಹಾಲು ಇದೆಲ್ಲ ಹೇಗೆ ಕುಡಿತೀವೋ ಹಾಗೆ ಇವರು ಜಾಸ್ತಿ ಕುಡಿಯೋದೇ ಕುದುರೆ ಹಾಲು ಕುಡಿತಾರೆ. ಆಮೇಲೆ ಬ್ಲ್ಯಾಕ್ ಟೀ, ಹೀಗೆ ಹೋಗ್ತಾ ಇನ್ನೇನ್ ಬಿಷ್ಕೇಕ್ ಸಿಟಿ ಬಂತು. ನಿಮ್ಗೋಸ್ಕರ ಬಿಷ್ಕೇಕ್ ಸಿಟಿದು ಒಂದು ಡ್ರೋನ್ ಲುಕ್ ತೋರಿಸ್ತೀನಿ. ಇದು ಸೆಂಟರ್ ಆಫ್ ದ ಸಿಟಿ ನೋಡಿ. ಇಂತೂ ಕಾರ್ನ ಅಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಜನಗಳು ನೋಡಿ ಏನಂದ್ರೆ 11 ಗಂಟೆ ಮೇಲೆ ಆಚೆ ಬರ್ತಾರೆ, ಸಾಯಂಕಾಲ 4 ಗಂಟೆ 5 ಗಂಟೆ ಒಳಗೆ ಹೊರಟೋಗ್ಬಿಡ್ತಾರೆ. ಯಾಕಂದ್ರೆ ತುಂಬಾ ಚಳಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆ ರೇಂಜಿಗೆ ಚಳಿ ಸ್ಟಾರ್ಟ್ ಆಗ್ಬಿಡುತ್ತೆ. ರಾತ್ರಿ ಹೊತ್ತು -15 ಡಿಗ್ರಿ ಹೋಗೋ ಚಾನ್ಸಸ್. ಇಲ್ಲೆಲ್ಲ ಕಾರಲ್ಲಿ ಓಡಾಡ್ಬೇಕು ಅಂತಂದ್ರೇನೆ ಹೀಟರ್ ಹಾಕೊಂಡು ಓಡಾಡ್ಬೇಕು, ಆ ತರದ ಅದು ತುಂಬಾ ಕೋಲ್ಡ್ ಇರುತ್ತೆ. ಏನಂದ್ರೆ ತುಂಬಾ ಚಳಿ 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 ಆಮೇಲೆ ಇಲ್ಲಿ ಓಡಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು. ಯಾಕೆಂದ್ರೆ ಪೂರ್ತಿ ಜಾರುತ್ತೆ, ರೋಡ್ ಎಲ್ಲ ಐಸ್ ಗಡ್ಡೆಯಿಂದ ತುಂಬಿ 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 ಜಾರುತ್ತೆ. ನೋಡಿ ಈ ತರ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಮಕ್ಕಳು ಬರೀ ಹೆಂಡತಿ, ಆಮೇಲೆ ನಮ್ಮೂರುಗಳಲ್ಲಿ ಯಾವ್ಯಾವ ತರ ಈ ತರ ಸಣ್ಣ ಸಣ್ಣ ತಳ್ಳೋ ಗಾಡಿ ತರ ಇರ್ತಲ್ಲ ಅದೆಲ್ಲ ಇರುತ್ತೆ. ನೋಡಿ ನಾವು ಬಂದು ಮಾರ್ಕೆಟ್ಗೆ, ಇದೊಂಥರ ಬಿಷ್ಕೇಕ್ ಸಿಟಿ ಅನ್ನೋದ್ರಲ್ಲಿ ಇದು ತುಂಬಾ ಫೇಮಸ್ ಮಾರ್ಕೆಟ್. ಇಲ್ಲೆಲ್ಲ ಸಸ್ತಾ ಸಿಗುತ್ತೆ ಕಮ್ಮಿಯಾಗಿ, ತುಂಬಾ ಚೆನ್ನಾಗಿದೆ. ಪ್ರೈಸ್ ಅಲ್ಲಿ ಬಂದ್ರೆ ನಮ್ಮ ಇಂಡಿಯನ್ ಮನಿಗೂ ಇಲ್ಲಿ ಮನಿಗೂ ಏನು ವ್ಯತ್ಯಾಸ ಇಲ್ಲ, ಅಷ್ಟೊಂದೇನು ಹೆಚ್ಚು ಕಮ್ಮಿ ಬರೋದಿಲ್ಲ. ಈಗ ನಮ್ಮೂರಲ್ಲಿ ಯಾವ್ಯಾವ ರೀತಿ ವಸ್ತುಗಳ ರೇಟ್ ಇದೆಯೋ ಅದೇ ತರನೇ ಇದೆ. ಈಗ ಉದಾಹರಣೆಗೆ ಏನಂದ್ರೆ ನಾವು ಫಾರಿನರ್ಸ್ ಅಂದ್ಬಿಟ್ಟು ನಮ್ಮ ಹತ್ರ ಬೇರೆ ದೇಶದವ್ರು ಅಂದ್ಬಿಟ್ಟು ಜಾಸ್ತಿ ಏನು ಕೇಳಲಿಲ್ಲ, ತುಂಬಾ ಕಮ್ಮಿನೇ ಇಸ್ಕೊಂಡ್ರು. ನಾರ್ಮಲ್ ಪ್ರೈಸ್ ಇದೆ, ಏನಂತ ಪ್ರೈಸ್ ಏನಿಲ್ಲ, ಮಾರ್ಕೆಟಿಂಗ್ ಪ್ರೈಸು. ನೋಡಿ ಇಲ್ಲೆಲ್ಲ ಇಷ್ಟೊಂದು ಅಲೆಗೆಲ್ಲ ಜನಗಳು ಬಂದು ಅವ್ರಿಗೆ ಏನೇನ್ ಬೇಕು ಎಲ್ಲ ತಗೊಂಡ್ ಹೊರಟೋಗ್ಬಿಡ್ತಾರೆ. ಯಾಕೆಂದ್ರೆ ಇನ್ನೇನು ಹತ್ತತ್ರ 4 ಗಂಟೆ ಒಳಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ, ಯಾರು ಓಡಾಡೋದಿಲ್ಲ. 4 ಗಂಟೆ ಆಯ್ತು ಅಂದ್ರೆ -15 ವರೆಗೂ ಬಂದ್ಬಿಡುತ್ತಲ್ಲ ಟೆಂಪರೇಚರ್. ಹಾಗಾಗಿ ಇಲ್ಲಿ ಜನಗಳು ಓಡಾಡೋದು ಕಮ್ಮಿ ಆಗೋಗುತ್ತೆ. ನೋಡಿ ಇಲ್ಲಿನ ಮಾರ್ಕೆಟ್ ಈ ತರ ಇರುತ್ತೆ.
ಎಲ್ಲ ಮಾರ್ಕೆಟ್ ಯಾವ ತರ ಚೆನ್ನಾಗಿತ್ತು ನೋಡಿ. ಇಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಕಾರ್ ಹತ್ರಕ್ಕೆ. ಯಾವ ತರ ಮಂಜುಗಡ್ಡೆ ತುಂಬಿರುತ್ತೆ ರೋಡಲ್ಲೆಲ್ಲ ಅಂತ ಅಂದ್ರೆ ತುಂಬಾ ಹಾರಿಬಲ್ ಆಗಿರುತ್ತೆ. ಉಸಿರು ಕೂಡ ಇಲ್ಲಿ ಬಿಸಿ ಹಬೆಯಾಗಿ ಕಾಣಿಸೋದು. ಒಂಥರ ಚೆನ್ನಾಗಿದೆ. ಇದು ಒಂದು ಊರು ಓಲ್ಡ್ ಆಗಿದೆ ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಊರೆಲ್ಲ. ನೋಡಿ ಬಂದ ಪುನಿ ವಿನಯನು ಬಂದ. ವಿನಯ ಅಂತ ತುಂಬಾ ಚಳಿಗೆ ನಡೀತಾನೆ. ಈಗ ನೋಡಿ ಇವನು ಪುನಿ ಚಿಕ್ಕ ಮಕ್ಳು ತರ ಮಂಜಲ್ ಆಟ ಆಡ್ತಾವನೆ. ಕೈಯಲ್ಲಿ ಹಿಡ್ಕೊಂಡ ಚಳಿ ತಡ್ಕೊಳಕ್ ಆಗ್ದಲ್ಲಿ ಓಡೋಗ್ತಾ ಇದ್ದಾನೆ ಪಾಪ. ಹೇಗಿದೆ ಕಿರ್ಗಿಸ್ತಾನ್, ಇದೇ ರೀತಿ ಇರೋದು ನೋಡಿ. ಉಸಿರು ಬಿಡ್ತಾ ಇದ್ರು ಕೂಡ ಬರೀ ಬಿಸಿ ಹೊಗೆ ತರನೇ ಬರೋದು. ಆಮೇಲೆ ಇಲ್ಲೊಂದು ಯಾವ್ದೋ ಒಂದು ನಲ್ಲಿ ಪೈಪ್ ನೋಡ್ದೆ. ಆ ಪೈಪ್ ಒಳಗಡೆಯಿಂದ ಐಸ್ ಕ್ಯೂಬ್ ಬರ್ತಾ ಇದೆ ಸುಮ್ಮನೆ. ಆ ರೇಂಜಿಗೆ ಕಾರ್ಗಳ ಮೇಲಂತೂ ಮಂಜು. ಜನಗಳೆಲ್ಲ ನೋಡಿ ಪೂರ್ತಿ ಪ್ಯಾಕಿಂಗ್ ಅಲ್ಲೇ ಓಡಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ನಮ್ಮೂರಲ್ಲಿ ಹೇಗೆ ಮಕ್ಕಳು ಮರಳಲ್ಲಿ ಆಟ ಆಡ್ತಾರೋ, ಇಲ್ಲೆಲ್ಲ ಮಂಜಿನ ಜೊತೆ ಆಟ ಆಡ್ತಾ ಇದ್ರೆ. ಐಸ್ ಕೇಟೆ ಜೊತೆ ಕೆಳಗಡೆ ಬಿದ್ದಿರೋ ಐಸ್ ಕೇಟೆ ಎತ್ಕೊಂಡು ಆಟ ಆಡ್ತಾ ಕೂತವ್ರು. ನಾವ್ ಅದನ್ನ ಮುಟ್ಟೋದಕ್ಕೆ ತುಂಬಾ ಕೋಲ್ಡ್ ಆಗ್ತಿದೆ. ಬಟ್ ಅದು ಇಲ್ಲಿರೋ ಮಕ್ಕಳು ನಾರ್ಮಲ್ ಆಗಿ ಆಟ ಆಡ್ತಾ ಇದಾರೆ. ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೀಗೆ ಹೊರಟಿದ್ದೀವಿ. ಅಲಾಹ ಆರ್ಚ್ ಅನ್ಬಿಟ್ಟು ನ್ಯಾಷನಲ್ ಪಾರ್ಕ್. ಅಲ್ಲಿದೊಂದು ಡ್ರೋನ್ ಲುಕ್ ತೋರಿಸ್ತೀನಿ ನೋಡಿ. ಈ ಡ್ರೋನ್ ಲುಕ್ ಅಲ್ಲಿ ನೀವು ನೋಡ್ಬೇಕಾಗಿರೋದೇನಂದ್ರೆ, ಈ ದೇಶದಲ್ಲಿ ಸುತ್ತಮುತ್ತ ತುಂಬಾ ಬೆಟ್ಟಗಳಿದೆ. ಅತಿ ದೊಡ್ಡ ಕಾಡು ಒಂದಿದೆ ಈ ಜಾಗದಲ್ಲಿ. ಇಲ್ಲೆಲ್ಲ ನಮ್ಮೂರಲ್ಲಿ ಹೇಳ್ತೀವಲ್ಲ ನಾವು, ಕ್ರಿಸ್ಮಸ್ ಟ್ರೀ ಅನ್ನೋದು ತುಂಬಾ ಜಾಸ್ತಿ ಇದೆ. ಈ ಮರಗಳ ಮೇಲೆ ಮಂಜೆ ಆವರಿಸಿದೆ ನೋಡಿ. ಗಿಡ ಪಡ ಇದ್ರ ಮೇಲೆಲ್ಲ ಪೂರ್ತಿ ಮಂಜುಗಳಿದೆ. ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಒಂದು ಇಲ್ಲಿ ಏನಂದ್ರೆ ಚಳಿಗಾಲಕ್ಕಿಂತ ನಾರ್ಮಲ್ ಬೇಸಿಗೆಗಾಲದಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಚಳಿಗಾಲ ಮುಗಿದ್ಮೇಲೆ ಇಲ್ಲಿ ಕಾಡುಗಳು ಗ್ರೀನರಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಅಂತೂ ಇಂತೂ ನ್ಯಾಷನಲ್ ಪಾರ್ಕ್ ಹತ್ರ ಬಂತು ನೋಡಿ. ಇಲ್ಲಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಗಾಡಿ ಇಲ್ಲೆಲ್ಲ ಗಾಡಿ ಸೈಡ್ಗೆ ಹಾಕ್ಬೇಕು. ಈಗ ಹಾಕೋದಕ್ಕೆ ಹುಡುಕ್ತಾ ಇದ್ದೀವಿ. ಮಂಜಿನ ನಡುವೆನೂ ಕೂಡ ನೋಡಿ ಇಲ್ಲೊಂದು ನದಿ ಹರ್ಕೊಂಡು ಹೋಗ್ತಾ ಇದೆ. ಅದನ್ನ ಕೈಯಲ್ಲಿ ಟಚ್ ಮಾಡ್ರೆ ಎಷ್ಟು ಬೆಚ್ಚಗಿತ್ತು ಗೊತ್ತಾ. ಅಷ್ಟೊಂದು ಕೋಲ್ಡ್ ಇರ್ಲಿಲ್ಲ. ಅದೇನು ಅಂತ ಗೊತ್ತಿಲ್ಲ. ಇಷ್ಟ್ರ ಮಧ್ಯದಲ್ಲಿ ಅದೊಂದು ನದಿ ಹರ್ಕೊಂಡು ಹೋಗ್ತಾ ಇದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಈ ಡ್ರೋನ್ ಲುಕ್ ಅಲ್ಲಿ. ನಮ್ಗೆ ಒಂದೇ ಒಂದು ಬೇಜಾರಾಗಿದ್ದ ವಿಚಾರ ಏನಂದ್ರೆ, ನಾವು ಇಲ್ಲಿಗೆ ಹೋಗ್ಬೇಕಾದ್ರೆ ಯಾರು ಹೇಳಲಿಲ್ಲ ಸನ್ಫ್ಲವರ್ ಸೀಡ್ಸ್
ಅಂದ್ರೆ ಸೂರ್ಯಕಾಂತಿ ಬೀಜ ಇರುತ್ತಲ್ಲ ಅದ್ ತಗೊಂಡು ಹೋದ್ರೆ ಇಲ್ಲಿ ಅಕ್ಕಿಗಳು ಆಮೇಲೆ ಅಳಿಲು ಎಲ್ಲ ಬಂದು ನಮ್ ಕೈಯಲ್ಲಿ ಇಟ್ಕೊಂಡು ಹಿಂಗ್ ನಿಂತಿದ್ರೆ ಅದೇ ಬಂದು ಈಸ್ಕೊಂಡು ತಿಂತಾ ಇರುತ್ತೆ. ಅದೊಂದು ಮಿಸ್ ಮಾಡಬೇಡಿ. ಇಲ್ಲಿಗೆ ಬಂದಾಗ ಈ ನ್ಯಾಷನಲ್ ಪಾರ್ಕ್ ಹೋದ್ರೆ ಈ ಸನ್ಫ್ಲವರ್ ಸೀಡ್ಸ್ ಇರುತ್ತಲ್ಲ ಅದ್ ಮಸ್ಟ್ ಅಂಡ್ ಶುಡ್ ತಗೊಂಡೋಗಿ. ಇಲ್ಲಿ ಪ್ರಾಣಿಗಳೆಲ್ಲ ಅಕ್ಕಿಗಳು ಸಣ್ಣ ಸಣ್ಣ ಅಳಿಲ್ಗಳು ಅವೆಲ್ಲ ಬಂದು ತಿನ್ನುತ್ತೆ. ಅಂತೂ ಇಂತೂ ಬಂದು ನಮ್ ಸಿಟಿಗೆ ಇಲ್ಲಿಂದ ವಾಪಸ್ ಹೋಗ್ಬೇಕು. ಈ ಊರಲ್ಲಿ ನಾನು ಉಳ್ಕೊಂಡಿದ್ದು ಬಂದೆ 4 days ಇದ್ದೆ. ಅಲ್ಲಿ ಇಲ್ಲಿ ಅದು ಇದು ಕೆಲಸ ಮುಗಿಸ್ಕೊಂಡು ನನ್ನ ಕೆಲಸಗಳ ಜೊತೆಗೆ ಇಲ್ಲಿ ಹೋಗಕ್ಕೆ ಸಿಕ್ಕಿದೆ ನನಗೆ ಅದೊಂದೇ ಒಂದು ನ್ಯಾಷನಲ್ ಪಾರ್ಕ್ ಮಾತ್ರ. ಆ ಪಾರ್ಕ್ ಹೋಗಿ ಈಗ ಇಲ್ಲಿಂದ ವಾಪಸ್ ಬಂದಿದ್ದೀನಿ. ಇವತ್ತು ನೈಟ್ ಫ್ಲೈಟ್ ಇದೆ, ನೈಟ್ ಇಲ್ಲಿಂದ ಬಿಡ್ಬೇಕು. ಇಲ್ಲಿ ಜನಗಳು ತುಂಬಾ ಇಷ್ಟಪಟ್ಟು ತಿನ್ನೋದು ಕುದುರೆ ಮಾಂಸನ. ಹೌದು, ಇದೊಂದು ಮುಸ್ಲಿಂ ಕಂಟ್ರಿ, ಇಲ್ಲಿ ಮುಸ್ಲಿಮ್ಸೇ ಜಾಸ್ತಿ ಇರೋದು. ಇಲ್ಲಿ ಜನಗಳು ತಿನ್ನೋದು ಕುದುರೆ ಮಾಂಸ. ಈಗ ನಮ್ಮೂರಲ್ಲಿ ಹೇಗೆ ಚಿಕನ್ ಮಟನ್ ತಿಂತೀವೋ ಆ ತರ ಇಲ್ಲಿ ಕಾಮನ್ ಫುಡ್ ಅಂದ್ರೆ ಕುದುರೆ ಮಾಂಸ. ಇಲ್ಲೇನಂದ್ರೆ ಕೋಲ್ಡ್ ಅನ್ನೋದ್ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿದೆ ಸಿಟಿ. ಸಿಟಿ ಮಧ್ಯೆನಲ್ಲೂ ತುಂಬಾ ಕಾಡುಗಳನ್ನ ಮೇಂಟೈನ್ ಮಾಡಿದ್ದಾರೆ, ಗಿಡ ಮರಗಳನ್ನ ಚೆನ್ನಾಗಿ ಬೆಳೆಸಿದ್ದಾರೆ, ನೀಟ್ ಅಂಡ್ ಕ್ಲೀನ್ ಆಗಿದೆ. ಇದಾಗಿತ್ತು ಇವತ್ತಿನ ಕಿರ್ಗಿಸ್ತಾನ್ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಇಲ್ಲೆಲ್ಲ ಟ್ರಾಫಿಕ್ ಕೂಡ ಏನಂತ ಜಾಸ್ತಿ ಇರೋದಿಲ್ಲ, ನಾರ್ಮಲ್ ಟ್ರಾಫಿಕ್. ಹ್ಯುಂಡೈ ಹೋಂಡಾ ಗಾಡಿಗಳೇ ಜಾಸ್ತಿ. ಆಮೇಲೆ ಜನಗಳು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಯಾರ ಜೊತೆನೂ ಕೂಡ ಬೇಜಾರಾಗೋ ತರ ಮಾತಾಡೋದೇ ಆಗ್ಲಿ, ಯಾರೇ ಹೋಗಿ ಏನೇ ಮಾತಾಡ್ಸಿದ್ರು ಚೆನ್ನಾಗಿ ಮಾತಾಡಿಸ್ತಾರೆ. ತರ ಚೆನ್ನಾಗಿದೆ. ನಾನು ವಾಪಸ್ ಬಂದಾಗ ನೋಡಿ ಈ ತರ ಸ್ನೋಫಾಲ್ ಆಗ್ತಾ ಇತ್ತು. ಯಾವ ತರ ಅಂದ್ರೆ ಮೇಲ್ಗಡೆಯಿಂದ ನಮ್ಮ ಊರಲ್ಲಿ ಈ ಮಳೆ ಯಾವ ತರ ಬರುತ್ತೋ ಅದೇ ತರ ನೋಡಿ ಈ ಸ್ನೋ ಅನ್ನೋದೇನಿದೆ ಗೊತ್ತಾ, ಅದು ಬೀಳ್ತಾ ಇರುತ್ತೆ ತಲೆ ಮೇಲೆ ಯಾವಾಗ್ಲೂ. ನೋಡಿ ಯಾವ ತರ ಬೀಳ್ತಾ ಇದೆ ಕಣ್ಮೇಲೆ ಎಲ್ಲಾನು ಪೂರ್ತಿ ಒದ್ದೆ ಹೋಗುತ್ತೆ. ಇಲ್ಲಿ ನಾನು ಆ ಫಾರೆಸ್ಟ್ ಇಂದ ಬಂದ್ಮೇಲೆ -10 ಆಗ್ಬಿಟ್ಟಿತ್ತು. ಫಾರೆಸ್ಟ್ ಅಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. ಇನ್ನು ಆ ಕಡೆ ಹೋದ್ರೆ -30 ಇರುತ್ತೆ. ಅಲ್ಲಿಂದ ಬಂದು ನಾನು ಎಷ್ಟು ಬಿಸಿ ಇದೆ ಗೊತ್ತಾ, ಅಷ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾ ಇದೀನಿ. ಬಿಸಿ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಅರ್ಧ ಗಂಟೆ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಆಚೆ ಬಂದ್ಮೇಲೆ ನೋಡಿದ್ರೆ ಸುಮ್ಮನೆ ಅಯ್ಯೋ ಬೇಡ, ಅಷ್ಟು ಹೊಗೆ ತುಂಬಿದೆ. ಅಂದ್ರೆ ನಾನು ಅಷ್ಟು ಬಿಸಿನಲ್ಲಿ ಸ್ನಾನ ಮಾಡಿದೀನಿ. ನನ್ನ ಸ್ಕಿನ್ ಎಲ್ಲ ರೆಡ್ ಆಗ್ಬಿಟ್ಟಿತ್ತು. ಆಮೇಲೆ ಇಲ್ಲೇನಂದ್ರೆ ವಾಶ್ರೂಮ್ಗೂ ಕೂಡ ಬಿಸಿನೀರೇ ಯೂಸ್ ಮಾಡೋದು. ಈ ನೈಟ್ ಆಗ್ತಾ ಇದೆ ಹಿಂಗೆ ನೋಡಿ ಸ್ನೋ ಬೀಳಕ್ ಸ್ಟಾರ್ಟ್ ಹೋಗುತ್ತೆ. ದಯವಿಟ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಎಲ್ರಿಗೂ.